ಹಲೋ ಎವ್ರಿವಾನ್, ಹೇಗಿದ್ದೀರಾ ಮಕ್ಕಳೇ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಮಕ್ಕಳೇ, ನೀವು ನೀಟ್ 2024 ಆಸ್ಪಿರೆಂಟ್ಸ್ ಆಗಿದ್ದಲ್ಲಿ ನಿಮಗೆ ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಹಾಗೆ ಅಗತ್ಯದ ವಿಡಿಯೋ ಆಗಿರುತ್ತೆ. ಯಾಕಂದ್ರೆ ನಾನು ಇವತ್ತು I'm going to tell you which are the topics that is not there in new NCERT, but you have to study for your NEET 2024 ಎಕ್ಸಾಮ್. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ನಾನು ನಿಮ್ಮ ವಿಂಧ್ಯಾ ಮ್ಯಾಮ್ ಇವತ್ತು ಡಿಸ್ಕಸ್ ಮಾಡ್ಲಿಕ್ಕಿದ್ದೀನಿ ಯಾವುದೆಲ್ಲ ಬಯಾಲಜಿ ಟಾಪಿಕ್ಸ್ ದಟ್ ಇಸ್ ನಾಟ್ ದೇರ್ ಇನ್ ನ್ಯೂ NCERT, ಬಟ್ ಯು ಹ್ಯಾವ್ ಟು ಸ್ಟಡಿ ಫಾರ್ ಯೋರ್ NEET 2024. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ಸ್ಟಾರ್ಟಿಂಗ್ ಒನ್. ಸೊ ಇಲ್ಲಿ ನಾನು ಟಾಪಿಕ್ಸನ್ನು ಹಾಕಿದ್ದೇನೆ, ಯಾವುದೆಲ್ಲ ಟಾಪಿಕ್ಸ್ ಅದು ನ್ಯೂ NCERTಯಲ್ಲಿ ಇಲ್ಲ, ಹಾಗೆ ಕೆಲವು ನ್ಯೂ NCERTಯಲ್ಲೂ ಇಲ್ಲ, ಓಲ್ಡಲ್ಲೂ ಇಲ್ಲ, ನೀವು ಕಲಿಬೇಕು. ಸೊ ಅಂಥ ಟಾಪಿಕ್ಸನ್ನು ಹಾಕಿದ್ದೇನೆ. ಸೊ ದ ಲಿವಿಂಗ್ ವರ್ಲ್ಡ್ ಅಂತ ಹೇಳೋ ಕ್ಲಾಸ್ 11th ಫಸ್ಟ್ ಚಾಪ್ಟರಲ್ಲಿ ಒಂದು ಸಣ್ಣ ಕಾನ್ಸೆಪ್ಟ್ ಇದೆ ವಿಚ್ ಇಸ್ ದೇರ್ ಇನ್ ಓಲ್ಡ್ NCERT, ಬಟ್ ಇಟ್ ಇಸ್ ನಾಟ್ ದೇರ್ ಇನ್ ನ್ಯೂ NCERT. ಅದು ಯಾವುದು? ದಟ್ ಈಸ್ ವಾಟ್ ಈಸ್ ಲಿವಿಂಗ್ ಅಂತ ಜಸ್ಟ್ ಒಂದು ಫ್ಯೂ ಲೈನ್ಸ್ ಇರುವಂಥದ್ದು ಇಂಟ್ರೊಡಕ್ಷನ್ ಪಾರ್ಟ್. ಸೊ ಅದನ್ನು NMC ಅವರು NTA ಅವರು ಅವರ ಅಪ್ಡೇಟೆಡ್ NEET 2024 ಸಿಲೆಬಸ್ಸಲ್ಲಿ ಹಾಕಿದ್ದಾರೆ, ವಿಚ್ ಮೀನ್ಸ್ ಯು ಹ್ಯಾವ್ ಟು ಸ್ಟಡಿ ಫಾರ್ ಯೋರ್ NEET 2024. ಹಾಗೆಯೇ ಒಂದು ದೊಡ್ಡ ಕನ್ಫ್ಯೂಷನ್ ಇತ್ತು ಮಕ್ಕಳಲ್ಲಿ, ಯಾಕಂದರೆ ಸ್ಟಾರ್ಟಿಂಗ್ NMC ಅವರು ಸಿಲೆಬಸ್ಸನ್ನು ಕೊಟ್ಟಾಗ ಹೇಳಿದಾಗ ಅವರು ಫ್ರಾಗ್ ಅನ್ನ ಇನ್ಸೆಕ್ಟ್ ಅಂತ ಹೇಳಿ ಆ ಥರದ ಕನ್ಫ್ಯೂಷನ್ ಒಂದು ಕ್ರಿಯೇಟ್ ಆಗಿತ್ತು. ಆದರೆ ನಂತರ ಫ್ಯಾಕ್ಸ್ ವಿಚ್ ಇಸ್ ಬಿನ್ ರಿಲೀಸ್ಡ್ ಬೈ NMC, ಸೊ ಅದರಲ್ಲಿ ಅವ್ರು ಹೇಳಿದರು ನೀವು ನಿಮ್ಮ NEET 2024ಗೆ ಫ್ರಾಗನ್ನು ಕಲಿಬೇಕು, ಜೊತೆಗೆ ಇನ್ಸೆಕ್ಟನ್ನು ಸಹ ಕಲಿಬೇಕು ಅಂತ. ಇನ್ಸೆಕ್ಟ್ ಅಂದರೆ ದಟ್ ಇಸ್ ನಥಿಂಗ್ ಬಟ್ ಕಾಕ್ರೋಚ್ ದಟ್ ಯು ಹ್ಯಾವ್ ಟು ಸ್ಟಡಿ. ಸೊ ಹೇಗೆ ನೀವು ಫ್ರಾಗಿನ ಬಗ್ಗೆ ನ್ಯೂ NCERTಯಲ್ಲಿ ಇಂಡೆಟ್ ಎಲ್ಲ ಕಲ್ತಿದ್ದೀರೋ, ಹಾಗೆಯೇ ಕಾಕ್ರೋಚ್ ಬಗ್ಗೆನೂ ಓಲ್ಡ್ NCERT ಯೂಸ್ ಮಾಡಿಕೊಂಡು ಯು ಹ್ಯಾವ್ ಟು ಸ್ಟಡಿ ಅಬೌಟ್ ದ ಸೇಲಿಯಂಟ್ ಫೀಚರ್ಸ್, ಮಾರ್ಫಾಲಜಿ, ಡಿಫ್ರೆಂಟ್ ಡೈಜೆಸ್ಟಿವ್ ಸ್ಟ್ರಕ್ಚರ್ಸ್, ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್, ಸೊ ಇದೆಲ್ಲ ಡೀಟೇಲ್ ಆಗಿ ಕಲಿಬೇಕಾಗುತ್ತೆ. ಸೊ ದ್ಯಾಟ್ ಯು ಕ್ಯಾನ್ ರೆಫರ್ ಓಲ್ಡ್ NCERT. ನೀವು ವರಿ ಮಾಡ್ಕೊಳ್ಬೇಕಾಗಿಲ್ಲ, ಯಾಕಂದರೆ ನಾವು ಇದೆಲ್ಲ ಕಾನ್ಸೆಪ್ಟನ್ನು ಪುನಃ ನಿಮಗೆ ಟೀಚ್ ಮಾಡಲಿಕ್ಕಿದ್ದೀವಿ ವಿತ್ ಅ ಸಪರೇಟ್ ಸೀರೀಸ್ ಆರ್ ಮೇ ಬಿ ಸಪರೇಟ್ ವಿಡಿಯೋ ಅಲ್ಲಿ. ಬಯಾಲಜಿ ಎಕ್ಸ್ಪೆಷಲಿ ನಾವು ನಿಮಗೆ ಎಲ್ಲ ಕಾನ್ಸೆಪ್ಟ್ ವಿಚ್ ಇಸ್ ನಾಟ್ ದರ್ ಇನ್ ನ್ಯೂ NCERT ಬಟ್ ಯು ಹ್ಯಾವ್ ಟು ಸ್ಟಡಿ ಫಾರ್ NEET 2024. ಸೊ ಅಂಥ ಕಾನ್ಸೆಪ್ಟನ್ನು ನಾನು ಮತ್ತು ಬಾಟ್ನಿ ಟೀಚರ್ ಸೇರಿಕೊಂಡು ವಿ ವಿಲ್ ಬಿ ಕವರಿಂಗ್. ಓಕೆ, ಫೈನ್. ಸೊ ಕಾಕ್ರೋಚಸ್ ಆಫ್ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಆ್ಯನಿಮಲ್ಸ್, ಸೊ ಇದನ್ನು ಕಲಿಬೇಕು. ಹಾಗೆಯೇ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಪ್ಲಾಂಟ್ಸ್ ಅಂದರೆ ಮಾರ್ಫಾಲಜಿ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಹೇಳೋ ಚಾಪ್ಟರಲ್ಲಿ ಈ ಸಲ ಅಂದರೆ NMC ಮತ್ತು NTA ಅವರು ಕೊಟ್ಟಿರೋ ನ್ಯೂ ಸಿಲೆಬಸ್ಸಲ್ಲಿ ಆಫ್ NEET 2024ಅಲ್ಲಿ ಟಿಶ್ಯೂಸ್ ಅಂತ ಕೊಟ್ಟಿದ್ದಾರೆ. ಸೊ ಟಿಶ್ಯೂಸ್ ಅಂದರೆ ಪ್ಯಾರನ್ಕೆಮಾ, ಕೊಲನ್ಕೆಮಾ, ಸೊ ಇದೆಲ್ಲ ಕಾನ್ಸೆಪ್ಟನ್ನು ನೀವು ನಿಮ್ಮ ಓಲ್ಡ್ NCERTಯಿಂದ ಕಲಿಬೇಕಾಗುತ್ತೆ. ಜೊತೆಗೆ ಮಾಡಿಫಿಕೇಶನ್ ಆಫ್ ರೂಟ್ಸ್, ಸ್ಟೆಮ್, ಲೀಫ್ ಇದನ್ನು ಸಹ ನೀವು ಓಲ್ಡ್ NCERT ಯೂಸ್ ಮಾಡಿಕೊಂಡು ಕಲಿಬೇಕಾಗುತ್ತೆ. ಓಕೆ, ಸೊ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಇಂದ ಟಿಶ್ಯೂಸ್ ಮತ್ತು ಮಾಡಿಫಿಕೇಶನ್ ಆಫ್ ಫ್ಲವರಿಂಗ್, ಮಾಡಿಫಿಕೇಶನ್ ಆಫ್ ರೂಟ್, ಸ್ಟೆಮ್, ಲೀಫ್ ಇದನ್ನು ನೀವು ಕಲಿಬೇಕು. ನಂತರ ಕೆಲವು ಫ್ಯಾಮಿಲೀಸನ್ನು ಏನು NTA ಅವರು ಕೊಟ್ಟಿದ್ದಾರೆ ದಟ್ ಯು ಹ್ಯಾವ್ ಟು ಸ್ಟಡಿ, ದಟ್ ಈಸ್ ಮಾಲ್ವೇಸಿ ಅಂದರೆ ಹೈಬಿಸ್ಕಸ್ ಬಿಲಾಂಗ್ಸ್ ಟು ದಿಸ್ ಪರ್ಟಿಕ್ಯುಲರ್ ಫ್ಯಾಮಿಲಿ, ಸೊ ಅದನ್ನು ಕಲಿಬೇಕು. ಕ್ರೂಸಿಫರೆ, ಬ್ರಾಸಿಕೇಸ್ ಅಂತ ಏನೋ ನಿಮಗೆ ಫ್ಯಾಮಿಲಿ ಬಗ್ಗೆ ಇದೆ ಆಲ್ರೆಡಿ, ಸೊ ದಟ್ ಇಸ್ ನಥಿಂಗ್ ಬಟ್ ಕ್ರೂಸಿಫರೆ, ಸೊ ಅದನ್ನು ಸ್ವಲ್ಪ ಡೀಟೇಲಾಗಿ ಕಲಿಬೇಕಾಗುತ್ತೆ. ಲೆಗ್ಯುಮಿನೋಸೆ ಅಂದರೆ ಫ್ಯಾಬೇಸಿ, ಕಾಂಪೋಸಿಟೆ, ಗ್ರಾಮಿನೆ. ಸೊ ಇದಿಷ್ಟು ಫ್ಯಾಮಿಲೀಸ್ ನ್ಯೂ NCERTಯಲ್ಲಿ ಇಲ್ಲ, ಕೆಲವು ಓಲ್ಡ್ NCERTಯಲ್ಲಿ ಇರಬಹುದು, ಐ ಆಮ್ ನಾಟ್ ವೆರಿ ಶ್ಯೂರ್. ಸೊ ಇದು ಕೆಲವು ಫ್ಯಾಮಿಲೀಸ್ ಓಲ್ಡಲ್ಲೂ ಇಲ್ಲ, ನ್ಯೂವಲ್ಲೂ ಇಲ್ಲ. ಸೊ ಅಂಥದ್ದನ್ನು ನೀವು ಯು ಹ್ಯಾವ್ ಟು ಸ್ಟಡಿ ಫ್ರಮ್ ದ ಸ್ಟೇಟ್ ಸಿಲೆಬಸ್, ಟೆಕ್ಸ್ಟ್ ಬುಕ್ ಅಥವಾ ಆ ಥರದ ಟೆಕ್ಸ್ಟ್ ಬುಕ್ಕಿಂದ ನೀವು ಕಲಿಬೇಕಾಗುತ್ತೆ. ಬಟ್ ಅಗೇನ್ ಡೋಂಟ್ ವರಿ, ವಿ ವಿಲ್ ಬಿ ಕವರಿಂಗ್ ಇಟ್ ಫಾರ್ ಯು ಈ ಚಾನಲಲ್ಲಿ. ಸೊ ಈ ಫ್ಯಾಮಿಲೀಸನ್ನು ನೀವು ಕಲಿಬೇಕು ಫ್ರಮ್ ಮಾರ್ಫಾಲಜಿ ಇನ್ ಫ್ಲವರಿಂಗ್ ಚಾಪ್ಟರ್, ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಏನು ಪ್ಲಾಂಟ್ಸಿಂದ ನೀವು ಕಲಿಬೇಕಾಗುತ್ತೆ. ಓಕೆ, ಸೊ ದೀಸ್ ಆರ್ ದ ಫ್ಯಾಮಿಲೀಸ್ ದಟ್ ಇಸ್ ಬೀನ್ ಆ್ಯಡೆಡ್ ಬೈ NMC ಆರ್ NTA ಫಾರ್ NEET 2024. ಸೊ ಈ ಸಿಲೆಬಸ್ಸನ್ನು ಮೆನ್ಷನ್ ಮಾಡುವಾಗ ಈ ಫ್ಯಾಮಿಲೀಸ್ ಎಲ್ಲ ಕೊಟ್ಟಿದ್ದಾರೆ, ಆದರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಫ್ಯಾಮಿಲಿ ಆಫ್ ನ್ಯೂ NCERTಯನ್ನು ಕೊಡಲಿಲ್ಲ. ಸೊ ಸೊಲನೇಸಿಯನ್ನು ಆ್ಯಡೇ ಮಾಡಲಿಲ್ಲ NTA ಅವರು. ಸೊ ಇಲ್ಲೊಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ, ನಾನು ಕಲಿಬೇಕಾ ಬೇಡವಾ ವಿಚ್ ಇಸ್ ದೇರ್ ಇನ್ ನ್ಯೂ NCERT. ಸೊ ಏನು ಮಾಡಬೇಕು ಅಂತ. ಸೊ ಮೈ ಸಜೆಷನ್ ಇಸ್ ಬೆಟರ್ ಟು ಸ್ಟಡಿ ಸೊಲನೇಸಿ ಆಸ್ ವೆಲ್ ವಿಚ್ ಇಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇನ್ ದ ನ್ಯೂ NCERT. ಇವನ್ ದೋ ದೇ ಹ್ಯಾಡಂಟ್ ಗಿವನ್ ಇಟ್, ಬಟ್ ಸ್ಟಿಲ್ ಬೆಟರ್ ಟು ಸ್ಟಡಿ ದಿಸ್ ಫ್ಯಾಮಿಲಿ. ಆಯಿತಾ, ಫೈನ್. ನಂತರ ಒಂದು ಸ್ಟೇಟ್ಮೆಂಟನ್ನು ನೀವು ನೋಡ್ಬೋದು, ಟು ಬಿ ಡೆಲ್ಟ್ ಅಲಾಂಗ್ ವಿತ್ ದ ರಿಲೆವೆಂಟ್ ಪ್ರಾಕ್ಟಿಕಲ್ ಆಫ್ ದ ಪ್ರಾಕ್ಟಿಕಲ್ ಸಿಲೆಬಸ್
ಅಂತ. ಸೊ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಅಂದರೆ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಪ್ಲಾಂಟ್ಸ್ ಇನ್ ಹೆಡ್ಡಿಂಗ್ನ ಕೆಳಗಡೆ ಇದನ್ನು ಕೊಟ್ಟಿದ್ದಾರೆ. ಸೊ ಏನೆಲ್ಲ ಪ್ರಾಕ್ಟಿಕಲ್ ಏನು ಲ್ಯಾಬ್ ಮ್ಯಾನ್ಯುವಲಲ್ಲಿ CBSE ಲ್ಯಾಬ್ ಮ್ಯಾನ್ಯುವಲಲ್ಲಿ ಏನೆಲ್ಲ ಪ್ರಾಕ್ಟಿಕಲ್ ಕವರ್ ಮಾಡಿದ್ದಾರೆ ರಿಲೇಟೆಡ್ ಟು ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸು, ಅದನ್ನು ಈ ಸಲ ನೀವು ಕರೆಕ್ಟಾಗಿ ಕಲಿಬೇಕಾಗುತ್ತೆ. ಬಿಕಾಸ್ ಈ ಸಲ ಲ್ಯಾಬ್ ಮ್ಯಾನ್ಯುವಲಿಂದ ಸಹ ಕ್ವೆಶ್ಚನನ್ನು ಕೊಡ್ತೇವೆ ಅಂತ NTA ಅವರು ಈ ಮೂಲಕ ಹೇಳ್ತಾ ಇದ್ದಾರೆ. ಸೊ ದಿಸ್ ಇಸ್ ಫ್ರಮ್ ಯೋರ್ CBSE ಕ್ಲಾಸ್ 11th ಲ್ಯಾಬ್ ಮ್ಯಾನ್ಯುವಲ್ ಇಂದ ಕಲಿಬೇಕಾದಂತಹ ಕಾನ್ಸೆಪ್ಟ್ ದಟ್ ಇಸ್ ಫ್ರಮ್ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ನ ರಿಲೇಟೆಡ್ ಏನೇ ಪ್ರಾಕ್ಟಿಕಲ್ ಇದೆ ಸೊ ಅದನ್ನು ನೀವು ಕಲಿಬೇಕು. ಓಕೆ, ನಂತರ ಪುನಃ ಲೋಕೋಮೋಷನ್ ಆ್ಯಂಡ್ ಮೂವ್ಮೆಂಟ್ ಹೇಳೋ ಕ್ಲಾಸ್ 11th ಝುವಾಲಜಿ ಚಾಪ್ಟರ್ ಅಂಡರ್ ಸಹ ಇದೇ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಲ್ಯಾಬ್ ಮ್ಯಾನ್ಯುವಲ್ ಅಲ್ಲಿ ನಿಮಗೆ ಬೋನ್ಸ್ ಬಗ್ಗೆ ಜಾಯಿಂಟ್ಸ್ ಬಗ್ಗೆ ಎಲ್ಲ ಇದೆ. ಸೊ ಅದನ್ನು ನೀವು ಲ್ಯಾಬ್ ಮ್ಯಾನ್ಯುವಲ್ ಯೂಸ್ ಮಾಡಿಕೊಂಡು ವಿಚ್ ಇಸ್ ಆಫ್ ದ ಚಾಪ್ಟರ್ ಲೋಕೋಮೋಷನ್ ಆ್ಯಂಡ್ ಮೂವ್ಮೆಂಟ್. ಸೊ ಇದನ್ನು ನೀವು ಪುನಃ CBSE ಲ್ಯಾಬ್ ಮ್ಯಾನ್ಯುವಲಿಂದ ಕಲಿಬೇಕು. ಫೈನ್. ನಂತರ ವಿ ಹ್ಯಾವ್ ಇವನ್ ಮೋರ್. ಸೊ NTA ಅವರು ಆಕ್ರೋಮೆಗ್ಯಾಲಿ ಎಡಿಸನ್ಸ್ ಡಿಸೀಸ್ ಅಂತ ಕೆಲವು ಡಿಸೀಸನ್ನು ಕೊಟ್ಟಿದ್ದಾರೆ ದಟ್ ಯು ಹ್ಯಾವ್ ಟು ಕವರ್. ಸೊ ಯೂಶ್ವಲ್ ಆಗಿ ನಾವು ಟೀಚ್ ಮಾಡುವಾಗ ವಿ ಕವರ್ ದಿಸ್ ಡಿಸೀಸ್, ಆದರೆ ಇದು ಹೊಸ NCERTಯಲ್ಲಿ ಕರೆಕ್ಟಾಗಿ ಎಲ್ಲೂ ಕೊಡಲಿಲ್ಲ. ಸೊ ದಿಸ್ ನೀಡ್ ಟು ಬಿ ಕವರ್ಡ್. ಆಕ್ರೋಮೆಗ್ಯಾಲಿ ಆ್ಯಂಡ್ ಎಡಿಸನ್ಸ್ ಡಿಸೀಸ್, ಕ್ರೆಟಿನಿಸಮ್ ಕೊಟ್ಟಿದ್ದಾರೆ, ಆದರೆ ಇದೆರಡು ನಾಟ್ ಪ್ರಾಪರ್ಲಿ ವಿಸಿಬಲ್ ಎನಿವೇರ್ ಅಲ್ವಾ. ಸೊ ಇದನ್ನು ನಾವು ಕೆಮಿಕಲ್ ಕೋಆರ್ಡಿನೇಷನ್ ಆ್ಯಂಡ್ ಇಂಟಗ್ರೇಷನ್ ಚಾಪ್ಟರ್ ಅಂಡರ್ ಕಲಿಯುವಂಥದ್ದು. ಸೊ ಇದನ್ನು ಸಹ ಕವರ್ ಮಾಡಬೇಕು. ಜಸ್ಟ್ ಅದಕ್ಕೇನು ಯಾವ ಕಂಡೀಷನಲ್ಲಿ ಎಡಿಸನ್ಸ್ ಡಿಸೀಸ್ ಆಕ್ರೋಮೆಗ್ಯಾಲಿ ಆಗುತ್ತೆ ಅಂತ. ಸೊ ನಾನು ಟೀಚ್ ಮಾಡಿರುವಾಗ ಅಭಿಯಾನ್ ಬ್ಯಾಚಲ್ಲಿ ನಾನು ಎರಡು ಡಿಸೀಸ್ ಬಗ್ಗೆನೂ ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ ನೋ ನೀಡ್ ಟು ವರಿ ಇಫ್ ಯು ಆರ್ ವಾಚಿಂಗ್ ಅಭಿಯಾನ್ ಬ್ಯಾಚ್. ಹಾಗೆ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಚಾಪ್ಟರಿಂದ NMC ಅವರು NTA ಮತ್ತು NMC ಅವರು ಡೆಂಗು ಚಿಕನ್ ಗುನ್ಯಾ ಅಂತ ಡಿಸೀಸನ್ನು, ಅಮೀಬಿಯಾಸಿಸ್, ಟೈಫಾಯ್ಡ್, ಸೊ ಇದೆಲ್ಲ ಡಿಸೀಸ್ ಬಗ್ಗೆ ಡೀಟೇಲ್ ಆಗಿ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಚಾಪ್ಟ್ರಲ್ಲಿ ಇದೆ. ಅಮೀಬಿಯಾಸಿಸ್, ಟೈಫಾಯ್ಡ್ ಮತ್ತು ಯಾವುದು ಕಾಮನ್ ಕೋಲ್ಡ್. ಸೊ ಅದರ ಈ ಡಿಸೀಸ್ ನೇಮ್ಸ್ ಜೊತೆಗೆ ಚಿಕನ್ ಗುನ್ಯಾ ಮತ್ತು ಡೆಂಗು ಅಂತ ಹಾಕಿದ್ದಾರೆ ಯಾರು NMC ಅವರು. ಬಟ್ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಚಾಪ್ಟ್ರಲ್ಲಿ ಆಲ್ರೆಡಿ ಇದೆ, ಬಟ್ ಇಟ್ ಇಸ್ ಜಸ್ಟ್ ದೇರ್ ಇನ್ ದ ಫಾರ್ಮ್ ಆಫ್ ವರ್ಡ್. ಎಲ್ಲೊಂದು ಮೂಲೆಯಲ್ಲಿ ಚಿಕನ್ ಗುನ್ಯಾ ಡೆಂಗು ಅಂತ ಇದೆ ಅಷ್ಟೇ. ಸೊ ಸಿನ್ಸ್ NTA ಮತ್ತು NMC ಅವರು ಕರೆಕ್ಟಾಗಿ ಡಿಸೀಸ್ ನೇಮನ್ನು ಕೊಟ್ಟಿರೋ ಕಾರಣ ಸಿಲೆಬಸ್ಸಲ್ಲಿ ಸ್ವಲ್ಪ ಡೀಟೇಲ್ ಆಗಿ ನೀವು ಕಲಿಬೇಕಾಗುತ್ತೆ. ದಟ್ ಈಸ್ ಸಿಂಪ್ಟಮ್ಸ್, ಕಾಸಟಿವ್ ಏಜೆಂಟ್, ವೆಕ್ಟರ್ಸ್ ಆಫ್ ಡೆಂಗು ಮತ್ತು ಚಿಕನ್ ಗುನ್ಯಾ. ಓಕೆ, ಡೋಂಟ್ ವರಿ, ವಿ ವಿಲ್ ಬಿ ಹವೆವರ್ ಕವರಿಂಗ್ ಅಬೌಟ್ ದಿಸ್ ಡಿಸೀಸ್. ಸಪರೇಟ್ ಆದ ವಿಡಿಯೋವನ್ನು ನಾವು ಮಾಡಿ ನಿಮಗೆ ಕವರ್ ಮಾಡ್ತೀವಿ, ನೋ ನೀಡ್ ಟು ವರಿ. ಹಾಗೆ ಒಂದು ಕನ್ಫ್ಯೂಷನಲ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, ಮಾಡರ್ನ್ ಸಿಂಥೆಟಿಕ್ ಥಿಯರಿ ಆಫ್ ಎವಲ್ಯೂಷನ್ ಅಂತ. ಸೊ ಸ್ಟಿಲ್ ಇಟ್ ಇಸ್ ಅ ಕ್ವೆಶ್ಚನ್ ಮಾರ್ಕ್, ಏನು ಮಾಡಬೇಕು ಇದರ ಬಗ್ಗೆ ಅಂತ ಕರೆಕ್ಟಾಗಿ ಯಾರೂ ಏನು ಹೇಳ್ತಾ ಇಲ್ಲ. ಸೊ ಫ್ಯಾಕ್ಟ್ಸಲ್ಲಿ ನಾವು ಯು ಕ್ಯಾನ್ ಆಸ್ಕ್ ಕ್ವೆಶನ್ ರಿಲೇಟೆಡ್ ಟು ದ್ಯಾಟ್. ಸೊ ಬೇರೆ ಏನಾದರೂ ಮಾಡರ್ನ್ ಸಿಂಥೆಟಿಕ್ ಥಿಯರಿ ಆಫ್ ಎವಲ್ಯೂಷನ್ ಏನಾದರೂ ಸಪ್ರೇಟಾಗಿ ಇದೆಯಾ, ಅಥವಾ ಆಲ್ರೆಡಿ ಈ ಎವಲ್ಯೂಷನ್ ಚಾಪ್ಟ್ರಲ್ಲಿ ಏನು ಡಿಸ್ಕಷನ್ ಮಾಡಿದ್ದಾರೆ ರಿಲೇಟೆಡ್ ಟು ಡಾರ್ವಿನಿಸಮ್ ಕಂಬೈನಿಂಗ್ ವಿತ್ ದ ಮೆಂಡಲಿಸಮ್. ಸೊ ಆ್ಯಕ್ಚುಲಿ ಮಾಡರ್ನ್ ಸಿಂಥೆಟಿಕ್ ಥಿಯರಿ ಆಫ್ ಎವಲ್ಯೂಷನ್ ಅಂದರೆ ಆ್ಯಕ್ಚುಲಿ ಇದೆ. ಓಕೆ, ಏನು ನಾವು ಎವಲ್ಯೂಷನ್ ಚಾಪ್ಟ್ರಲ್ಲಿ ಡಿಸ್ಕಸ್ ಮಾಡ್ತೇವೆ, ದಟ್ ಈಸ್ ಇನ್ ಜನರಲ್ ನಥಿಂಗ್ ಬಟ್ ಇಸ್ ದ ಮಾಡರ್ನ್ ಥಿಯರಿ ಆಫ್ ಎವಲ್ಯೂಷನ್. ಓಕೆ, ಸೊ ಸಪ್ರೇಟಾಗಿ ಏನು ಕಲಿಯೋ ಅವಶ್ಯಕತೆ ಇಲ್ಲ ಅಂತ ನಾವೆಲ್ಲ ಅಂದ್ಕೊಂಡಿದ್ದೇವೆ. ಸೊ ದಿಸ್ ಇಸ್ ಜಸ್ಟ್ ಏನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದಾರೆ ಅದನ್ನೇ ಇವರು ಕೊಟ್ಟಿರುವಂಥದ್ದು. ಓಕೆ, ನೆಕ್ಸ್ಟ್ ರೆಡ್ ಡಾಟಾ ಬುಕ್ ಅಂತ ಹೇಳೋ ಕಾನ್ಸೆಪ್ಟನ್ನು ಡೀಟೇಲ್ ಆಗಿ ನ್ಯೂ NCERTಯಲ್ಲಿ ಎಲ್ಲೂ ಹೇಳಲಿಲ್ಲ, ಓಲ್ಡಲ್ಲೂ ಆ ಥರ ಏನೂ ಇಲ್ಲ. ಜಸ್ಟ್ ಒಂದು ಸ್ಟೇಟ್ಮೆಂಟ್ ಇರುವಂಥದ್ದು ರೆಡ್ ಡಾಟಾ ಬುಕ್ ಬಗ್ಗೆ. ಬಟ್ ಸಿನ್ಸ್ NMC ಮೆನ್ಷನ್ಡ್ ದಿಸ್ ವರ್ಡ್ ರೆಡ್ ಡಾಟಾ ಬುಕ್, ಸ್ವಲ್ಪ ಡೀಟೇಲಲ್ಲಿ, ಸ್ವಲ್ಪ ಬ್ರೀಫಲ್ಲಿ ನಾವು ಕಲಿಬೇಕಾಗುತ್ತೆ. ಲೈಕ್ ಎಂಡೇಂಜರ್ಡ್ ಸ್ಪೀಷೀಸ್ ಯಾವುದು, ಸಮ್ ಆಫ್ ದ ಎಂಡೇಂಜರ್ಡ್ ಸ್ಪೀಷೀಸ್, ಎಕ್ಸ್ಟಿಂಕ್ಟ್ ಸ್ಪೀಷೀಸ್ ಯಾವುದು, ಮತ್ತು ರೆಡ್ ಡಾಟಾ ಬುಕ್ಕಲ್ಲಿ ಬರುವಂಥದ್ದು, ದ್ಯಾಟ್ ಟು ಇನ್ ಇಂಡಿಯಾ ಯಾವುದು. ಸೊ ಇದು ಸ್ವಲ್ಪ ನೋಡಬೇಕಾಗುತ್ತೆ ರೆಡ್ ಡಾಟಾ ಬುಕ್ ಬಗ್ಗೆ, ವೆರಿ ಬ್ರೀಫ್. ಓಕೆ, ಇದು ಸಹ ಬ್ರೀಫೇ, ತುಂಬ ಡೀಟೇಲಲ್ಲಿ ಹೋಗಬೇಕಾಗಿಲ್ಲ. ಜಸ್ಟ್ ವೆರಿ ಯುನೀಕ್ ಆದಂತಹ ಸಿಂಪ್ಟಮ್ಸ್, ಕಾಸಿಟಿವ್ ಏಜೆಂಟ್, ವೆಕ್ಟರ್ಸ್ ಅಷ್ಟೇ. ನಂತರ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ ಅಂತ ಹೇಳೋ ಚಾಪ್ಟರಿಂದ
ಹೊಸ ಎನ್ ಸಿ ಆರ್ ಟಿ ನೋಡಿದ್ರೆ ಆರ್ಗ್ಯಾನಿಸಮ್ಸ್ ಮತ್ತು ಎನ್ವೈರ್ಮೆಂಟ್ ಅಂತ ಹೇಳೋ ಕಾನ್ಸೆಪ್ಟ್ ಎಲ್ಲೂ ಇಲ್ಲ. ಆದರೆ ನೀವು ಓಲ್ಡ್ ಎನ್ ಸಿ ಆರ್ ಟಿಯಲ್ಲೇ ನೋಡಿದ್ರೆ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ಇಸ್ ಸ್ಟಾರ್ಟಿಂಗ್ ಫ್ರಮ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಎನ್ವೈರ್ಮೆಂಟ್ ಅಂತ ಹೇಳೋ ಕಾನ್ಸೆಪ್ಟಿಂದ ಸ್ಟಾರ್ಟ್ ಆಗುವಂಥದ್ದು, ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ ಚಾಪ್ಟರ್. ಸೊ ಇದರಿಂದ ನೀವು ಓಲ್ಡ್ ಎನ್ ಸಿ ಆರ್ ಟಿಯಿಂದ ಓದಬೇಕಾಗುತ್ತೆ. ಓಕೆ, ಅಷ್ಟೇ. ತುಂಬ ಜಾಸ್ತಿ ಏನು ಆ ಥರದ್ದು ತುಂಬ ಜಾಸ್ತಿ ಏನು ಔಟ್ಸೈಡ್ ಆಫ್ ನ್ಯೂ ಎನ್ ಸಿ ಆರ್ ಟಿ ಏನೂ ಇಲ್ಲ, ಏನೋ ಅಲ್ಲಿ ಇಲ್ಲಿ ಕೆಲವು ಕಾನ್ಸೆಪ್ಟ್ ಅಷ್ಟೇ. ಸೊ ದೀಸ್ ಆರ್ ಸಮ್ ಆಫ್ ದ ಟಾಪಿಕ್ಸ್ ವಿಚ್ ಆರ್ ನಾಟ್ ದೇರ್ ಇನ್ ಯೋರ್ ನ್ಯೂ ಎನ್ ಸಿ ಆರ್ ಟಿ, ಬಟ್ ಯು ಕ್ಯಾನ್ ಯೂಸ್ ಓಲ್ಡ್ ಎನ್ ಸಿ ಆರ್ ಟಿ, ಲ್ಯಾಬ್ ಮ್ಯಾನ್ಯುವಲ್ ಅಥವಾ ಕೆಲವು ಸ್ಟೇಟ್ ಸಿಲೆಬಸ್ ಸ್ಟೇಟ್ ಟೆಕ್ಸ್ಟ್ ಬುಕ್ಸಿಂದ ನೀವು ಕಲಿಬೇಕಾಗುತ್ತೆ. ಬಟ್ ಸ್ಟಿಲ್ ಯು ನೀಡ್ ನಾಟ್ ವರಿ, ಯಾಕಂದರೆ ನಾವು ಸಪರೇಟ್ ಆದಂತಹ ವಿಡಿಯೋವನ್ನು ನಿಮಗೆ ಕೊಡ್ತೀವಿ ವಿಚ್ ವಿಲ್ ಇನ್ಕ್ಲೂಡ್ ಆಲ್ ಆಫ್ ದಿಸ್. ಸೊ ದ್ಯಾಟ್ ಈಸ್ ಆಲ್ ಫಾರ್ ಟುಡೇ ಮಕ್ಕಳೇ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬಾಯ್.